ಅದು ಬಿಜೆಪಿ ಅವರ ವೈಯಕ್ತಿಕ ವಿಚಾರಗಳು, ಅವ್ರ ಪಾರ್ಟಿ ವಿಷಯಗಳು. ಅವ್ರು ಯಾರಿಗೆ ಇಟ್ಕೋತಾರೆ, ಯಾರಿಗೆ ಬಿಡ್ತಾರೆ ಗೊತ್ತಿಲ್ಲ. ಆದರೆ ಒಂದು ಗಮನಿಸಬೇಕಂದ್ರೆ ತಾವು ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಹೋರಾಟ ಈ ಕುಟುಂಬ ರಾಜಕೀಯ ವಿರುದ್ಧ ಇತ್ತು, ಭ್ರಷ್ಟಾಚಾರದ ವಿರುದ್ಧ ಇತ್ತು. ಅವ್ರದ್ದು ಈಶ್ವರಪ್ಪ ಅವ್ರದ್ದು ಏನು ಹೋರಾಟ ಇದೆ, ಬಿ ಜೆ ಪಿಯನ್ನು ಏನು ಈ ಕಲುಷಿತ ವಾತಾವರಣ ಇದೆ ಅದರಿಂದ ಮುಕ್ತಿಗೊಳಿಸ್ಬೇಕು, ಶುದ್ಧೀಕರಣ ಆಗಬೇಕು ಬಿ ಜೆ ಪಿ ಅಂತ ಇತ್ತು. ಆ ಹೋರಾಟಕ್ಕೆ ಇವತ್ತು ಕೇಂದ್ರ ಬಿ ಜೆ ಪಿಯವರು ಜಟ್ಕಾ ಕಟ್ಟು ಹೊಡೆದ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಬಿ ಜೆ ಪಿ ಕೇಂದ್ರ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾದಂಥ ಸಂದೇಶ ಯತ್ನಾಳ್ ಅವರಿಗೆ ಮತ್ತು ಬೇರೆ ಹಿಂದೂ ಉಳಿಗಳಿಗೆ ಏನು ಕಳಿಸಿದ್ದಾರೆ ಅಂದರೆ, ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ. ಪಾಕ್ಸ್ಕೋ ಅಕ್ಯೂಸ್ಡನ್ನೇ ನಾವು ಮುಂದಿಟ್ಕೊಂಡು ಚುನಾವಣೆ ಮಾಡ್ತೀವಿ. ಯಾರ ಮೇಲೆ ECIR ಕೇಸ್ ಇದೆ, ಯಾರ ಮೇಲೆ ದುಬೈ ಹೋಗೋ ಆರೋಪ ಇದೆ, ಅವರನ್ನೇ ನಾವು ಮುಂದಿಟ್ಕೊಂಡು ಮಾಡ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ. ಬಿ ಜೆ ಪಿ ಪಕ್ಷ ಏನಿದೆ ಅದು ಶುದ್ಧೀಕರಣ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ನಾವು ಬ್ಲ್ಯಾಕ್ ಮೇಲಿಗೆ ಈಲ್ಡ್ ಆಗಿದ್ದೆ, ಹಿಂದೆನೂ ಈಲ್ಡ್ ಆಗಿದ್ವಿ, ಮುಂದೆನೂ ಈಲ್ಡ್ ಆಗ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ ಯತ್ನಾಳ್ ಆ್ಯಂಡ್ ಕಂಪನಿಯವರಿಗೆ. ಅದು ಬಿ ಜೆ ಪಿ ಅವರ ವೈಯಕ್ತಿಕ ವಿಚಾರಗಳು, ಅವ್ರ ಪಾರ್ಟಿ ವಿಷಯಗಳು. ಅವ್ರು ಯಾರಿಗೆ ಇಟ್ಕೋತಾರೆ, ಯಾರಿಗೆ ಬಿಡ್ತಾರೆ ಗೊತ್ತಿಲ್ಲ. ಆದರೆ ಒಂದು ಗಮನಿಸಬೇಕಂದ್ರೆ ತಾವು ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಹೋರಾಟ ಈ ಕುಟುಂಬ ರಾಜಕೀಯ ವಿರುದ್ಧ ಇತ್ತು, ಭ್ರಷ್ಟಾಚಾರದ ವಿರುದ್ಧ ಇತ್ತು. ಅವ್ರದ್ದು ಈಶ್ವರಪ್ಪ ಅವ್ರದ್ದು ಏನು ಹೋರಾಟ ಇದೆ, ಬಿ ಜೆ ಪಿಯನ್ನು ಏನು ಈ ಕಲುಷಿತ ವಾತಾವರಣ ಇದೆ ಅದರಿಂದ ಮುಕ್ತಿಗೊಳಿಸ್ಬೇಕು, ಶುದ್ಧೀಕರಣ ಆಗಬೇಕು ಬಿ ಜೆ ಪಿ ಅಂತ ಇತ್ತು. ಆ ಹೋರಾಟಕ್ಕೆ ಇವತ್ತು ಕೇಂದ್ರ ಬಿ ಜೆ ಪಿಯವರು ಜಟ್ಕಾ ಕಟ್ಟು ಹೊಡೆದ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾದಂಥ ಸಂದೇಶ ಯತ್ನಾಳ್ ಅವರಿಗೆ ಮತ್ತು ಬೇರೆ ಹಿಂದೂ ಉಳಿಗಳಿಗೆ ಏನು ಕಳಿಸಿದ್ದಾರೆ ಅಂದರೆ, ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ. ಪಾಕ್ಸ್ಕೋ ಅಕ್ಯೂಸ್ಡನ್ನೇ ನಾವು ಮುಂದಿಟ್ಕೊಂಡು ಚುನಾವಣೆ ಮಾಡ್ತೀವಿ. ಯಾರ ಮೇಲೆ ECIR ಕೇಸ್ ಇದೆ, ಯಾರ ಮೇಲೆ ದುಬೈ ಹೋಗೋ ಆರೋಪ ಇದೆ, ಅವರನ್ನೇ ನಾವು ಮುಂದಿಟ್ಕೊಂಡು ಮಾಡ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ. ಬಿ ಜೆ ಪಿ ಪಕ್ಷ ಏನಿದೆ ಅದು ಶುದ್ಧೀಕರಣ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ನಾವು ಬ್ಲ್ಯಾಕ್ ಮೇಲಿಗೆ ಈಲ್ಡ್ ಆಗಿದ್ದೆ, ಹಿಂದೆನೂ ಈಲ್ಡ್ ಆಗಿದ್ವಿ, ಮುಂದೆನೂ ಈಲ್ಡ್ ಆಗ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ ಯತ್ನಾಳ್ ಆ್ಯಂಡ್ ಕಂಪನಿಯವರಿಗೆ.